ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಡಾಕ್ಟರ್ ಸುಮಿತ್ರಾ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗ, ಕಾರಾಮೂವಿ, ಮೈಸೂರು. ಕಳೆದ ತರಗತಿಯಲ್ಲಿ ನಾನು ಹರಿದಾಸ ಚಳವಳಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಹರಿದಾಸ ಚಳವಳಿಯಲ್ಲಿ ಕನಕದಾಸರು ಮತ್ತು ಪುರಂದರದಾಸರ ಪಾತ್ರ ಏನು, ಮಧ್ಯಕಾಲೀನ ಭಾರತ ಸಮಾಜದಲ್ಲಿ ಇರ್ತಕ್ಕಂತಹ ಆರ್ಥಿಕತೆಯ ಒಂದು ಅಧ್ಯಯನ ವಿಭಾಗದಲ್ಲಿ ಹರಿದಾಸರ ಪಾತ್ರ ಏನು ಎಂಬುದರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮುಂದುವರೆದ ಭಾಗವನ್ನು ಗಮನಿಸಿದಾಗ ವಿಠೋಬಾ ಸಂಸ್ಕೃತಿಯ ಒಂದು ಪಾತ್ರ ಏನು, ಹರಿದಾಸ ಚಳುವಳಿಯಲ್ಲಿ ವಿಠೋಬಾ ಸಂಸ್ಕೃತಿಯ ಪಾತ್ರ ಏನು ಅಥವಾ ವಿಠೋಬಾ ಕಲ್ಟ್ ಎಂಬುದರ ಒಂದು ಪಾತ್ರ ಏನು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಹಾರಾಷ್ಟ್ರದ ಭಕ್ತಿಪಂಥ ಚಳವಳಿಯಲ್ಲಿ ಕವಿಗಳು ಬೋಧಿಸಿರುವಂತಹ ಧರ್ಮವೇ ಈ ಒಂದು ವಿಠೋಬಾ ಕಲ್ಟ್ ಆಗಿದೆ ಅಥವಾ ಧರ್ಮವಾಗಿದೆ ಅನ್ನೋದನ್ನು ನಾವು ಕರಿತೀವಿ. ಅಂದರೆ ಭಕ್ತಿ ಮಾರ್ಗದ ವಿಚಾರವಾಗಿ ಕವಿಗಳು ಬೋಧಿಸಿರುವಂತಹ ಒಂದು ನೀತಿ ನಿಯಮಗಳನ್ನು ಅಥವಾ ಧರ್ಮವನ್ನು ನಾವು ವಿಠೋಬಾ ಕಲ್ಚರ್ ಅಂತ ಹೇಳಿ ಕರೆಯುವಂಥದ್ದನ್ನು ನಾವು ಕರಿತೇವೆ. ಅದೇ ರೀತಿಯಾಗಿ ಇದನ್ನು ಏನಂತ ಕರಿತಾಯಿದ್ರು ಅಂತ ಹೇಳಿದ್ರೆ ವಿಠೋಬಾ ಪಂಥ ಅಂತಲೂ ಸಹ ಕರಿತಾಯಿದ್ರು. ಮೊದಲಿಗೆ ನಾವು ತಿಳಿಸೋದಾದ್ರೆ ಮತ್ತೊಂದು ಸರಿ ಮಹಾರಾಷ್ಟ್ರ ಭಕ್ತಿಪಂಥ ಕವಿಗಳಲ್ಲಿ ಪ್ರಮುಖವಾಗಿ ಬೋಧಿಸಿದಂಥ ಒಂದು ಧರ್ಮವಾಗಿ ಯಾವುದು ಬಂತು ಅಂತ ಹೇಳಿದ್ರೆ ವಿಠೋಬಾ ಸಂಸ್ಕೃತಿ ಬಂತು. ಅಂಥ ಒಂದು ಸಂಸ್ಕೃತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವಿಠೋಬಾ ಪಂಥ ಅಂತೇಳಿ ಕರೆಯುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿ ಇದೊಂದು ಉದಾರವಾದಿ ಗುಣಗಳನ್ನು ಒಳಗೊಂಡಿರುವಂತಹ ಅಂಶ. ಈ ಧರ್ಮ ಏನನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಉದಾರವಾದಂತಹ ಧರ್ಮವನ್ನು, ಉದಾರವಾದಂಥ ಗುಣಗಳನ್ನು, ತತ್ವಗಳನ್ನು ಅಳವಡಿಸಿಕೊಂಡಂಥ ಒಂದು ಕ್ರಮ ಇದೆ ಅಂತ ಹೇಳುವುದನ್ನು ನಾವು ಕರಿತೀವಿ. ಇದೊಂದು ಹಿಂದೂ ಧರ್ಮದ ಅವಿಭಾಜ್ಯವಾದಂಥ ಅಂಗ. ವಿಠೋಬಾ ಕಲ್ಚರ್ ಅಥವಾ ಪಂಥ ಇದು ಹಿಂದೂ ಧರ್ಮದ ಒಂದು ಪ್ರಮುಖವಾದಂಥ ಅವಿಭಾಜ್ಯವಾದಂಥ ಅಂಗ. ಈ ಅಂಗದಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿದರೆ ಎರಡು ಪಂಗಡಗಳನ್ನು ನಾವು ನೋಡ್ತೀವಿ. ಅವರು ಯಾರು ಅಂತೇಳಿದರೆ ವಕಾರಿಗಳು ಅಂತೇಳಿ ಒಂದು ಪಂಗಡ ಮತ್ತು ದರಕಾರಿಗಳು ಅಂತ ಹೇಳಿ ಎರಡು ಪಂಗಡಗಳನ್ನು ನಾವು ಕಾಣ್ತೇವೆ. ವಕಾರಿಗಳು ಮತ್ತು ದರಕಾರಿಗಳು ಅಂತೇಳಿ ಎರಡು ಪಂಗಡಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ವಕಾರಿಗಳಲ್ಲಿ ಬರ್ತಕ್ಕಂಥ ನಾಯಕರು ಯಾರು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ವಕಾರಿಗಳಲ್ಲಿ ಜ್ಞಾನೇಶ್ವರ, ನಾಮದೇವ, ಅದೇ ರೀತಿ ಏಕನಾಥ, ತುಕಾರಾಮ ಪ್ರಮುಖರಾದಂಥವರು ಈ ಒಂದು ಪಂಗಡದಲ್ಲಿ ಬರ್ತಕ್ಕಂಥವರ ನಾಯಕರಾಗಿದ್ದಾರೆ. ಇವರೆಲ್ಲರೂ ಏನಾಗಿದ್ರು ಅಂತ ಹೇಳಿದರೆ ಭಾವನಾತ್ಮಕ ಜೀವಿಗಳಾಗಿದ್ದರು. ಈ ವ್ಯಕ್ತಿಗಳು ಭಾವನಾತ್ಮಕ ಜೀವಿಗಳು ಅಂತೇಳಿದರೆ ಜ್ಞಾನೇಶ್ವರ, ನಾಮದೇವ, ಏಕನಾಥ, ತುಕಾರಾಮ್ ಈ ವ್ಯಕ್ತಿಗಳು ಭಾವನಾ ಜೀವಿಗಳಾಗಿದ್ದ ವಕಾರಿಗಳು ಏನಪ್ಪ ಅಂತ ಹೇಳಿದರೆ ತಾತ್ವಿಕ ಮತ್ತು ಅಮೂರ್ತ ನಿಲುವುಗಳನ್ನು ಹೊಂದಿದ್ದರು. ತಾತ್ವಿಕ ಮತ್ತು ಅಮೂರ್ತ ನಿಲುವುಗಳನ್ನು ಹೊಂದಿದಂಥ ವ್ಯಕ್ತಿಗಳಾಗಿದ್ದರು. ಹಾಗೆಯೇ ಪಂಢರಾಪುರದ ವಿಠಲನ ಆರಾಧಕರಾಗಿದ್ದರು. ವಿಠೋಬಾ ಪಂಥದ ನಾಯಕರುಗಳು ಏನಾಗಿದ್ದರು ಅಂತೇಳಿದ್ರೆ ಇವರು ಪಂಢರಾಪುರದ ನಾಯಕರ ಒಂದು ದರ್ಶನದಲ್ಲಿ ಅಥವಾ ಆರಾಧನೆಯಲ್ಲಿ ಪ್ರಮುಖ ಪಾತ್ರವನ್ನು ಪಡೆಯುವಂಥ ವ್ಯಕ್ತಿಗಳಾಗಿದ್ದರು. ಪಂಢರಾಪುರದ ಒಂದು ಆದಿದೇವರನ್ನು ಪೂಜಿಸುವಂತಹ ಅಂದರೆ ವಿಠಲನ್ನು ಆರಾಧಿಸುವಂತಹ ವ್ಯಕ್ತಿಗಳಾಗಿದ್ದರು. ಆ ಒಂದು ಕಾರಣದಿಂದಾಗಿ ಇದನ್ನು ವಿಠೋಬಾ ಕಲ್ಟ್ ಅಂತೇಳಿ ಕರೆಯುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿಯಾಗಿ ಪ್ರಮುಖ ವ್ಯಕ್ತಿಗಳು ತಮ್ಮದೇ ಆದಂಥ ಒಂದು ಪರಿಚಯವನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ ಈ ದಾಸ ಚಳವಳಿಯಲ್ಲಿ. ಅದೇ ರೀತಿ ಮತ್ತೊಂದು ಅಂತ ಹೇಳಿದ್ರೆ ದರಕಾರಿ ಪಂಥದವರು ಅಂತ ಹೇಳಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ಇವರು ರಾಮದಾಸರ ಅನುಯಾಯಿಗಳಾಗಿದ್ದರು ಅಂತೇಳಿ. ದರಕಾರಿ ಅಂತ ಹೇಳಿದ್ರೆ ರಾಮದಾಸರ ಅನುಯಾಯಿಗಳು. ದರಕಾರಿಗಳು ಏನಾಗಿದ್ರು ಅಂತ ಹೇಳಿದ್ರೆ ವಿಚಾರವಾದಿಗಳಾಗಿದ್ದರು, ಪ್ರಯೋಗಶೀಲರಾಗಿದ್ದರು. ಅಂದರೆ ವಿಚಾರವನ್ನು ತಿಳ್ಕೊಂಡು ಅದನ್ನು ಪ್ರಯೋಗ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾಯಿದ್ರು. ಅಂದರೆ ಇವರು ವಾಸ್ತವವಾದಿಗಳಾಗಿದ್ದರು ಅಂತೇಳಿ. ವಾಸ್ತವವಾದಿಗಳಾಗಿದ್ದರು ಮತ್ತು ರಾಷ್ಟ್ರೀಯವಾದಿಗಳು ಕೂಡ ಆಗಿದ್ದರು. ರಾಷ್ಟ್ರ ಅಂದರೆ ಅಭಿಮಾನವನ್ನು ಬೆಳೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು ಈ ದರಕಾರಿ ಪಂಥದವರು. ಅದೇ ರೀತಿಯ ಇವರು ವಿಠೋಬಾ ಪಂಥದ ಒಂದು ಜಾತಿ ವ್ಯವಸ್ಥೆಯಿಂದ ಮುಕ್ತವಾದಂಥ ಒಂದು ಸಂಸ್ಕೃತಿಯನ್ನು ಕೂಡ ಹೊಂದಿದ್ರು. ಜಾತಿ ವ್ಯವಸ್ಥೆಯಿಂದ ಮುಕ್ತವಾದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿದಂಥ ವ್ಯಕ್ತಿಗಳಾಗಿದ್ದರು. ಈ ಸಂತರು ಮುಕ್ತಿ ಸಾಧನೆಗೆ ಏನು ಮುಖ್ಯ ಅಂತ ಹೇಳ್ತಾಯಿದ್ರು ಅಂತ ಹೇಳಿದ್ರೆ ಭಕ್ತಿ ಮಾರ್ಗವೇ ಮುಖ್ಯ. ಈ ಭಕ್ತಿ ಮಾರ್ಗಕ್ಕೆ ಯಾವ ಒಂದು ಆಧಾರವನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳಿದ್ರೆ ಮುಕ್ತಿಯನ್ನು ಒಬ್ಬ ಮನುಷ್ಯ ಪಡಿಬೇಕಾದ್ರೆ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಅನ್ನೋದು ಇವರ ಒಂದು ಅಭಿಪ್ರಾಯವಾಗಿತ್ತು. ಅದೇ ರೀತಿಯಾಗಿ ಇದರ ಜೊತೆಗೆ ಸಾಮಾಜಿಕ ಹಿತರಕ್ಷಣೆ
ಸಮಾಜದಲ್ಲಿ ಇರ್ತಕ್ಕಂತಹ ಅಂಕುಡಂಕುಗಳು ಏನೇ ಇರ್ಬೋದು ಅಥವಾ ಮೂಢನಂಬಿಕೆಗಳು ಏನೇ ಇದ್ದರೂ ಇರ್ಬೋದು, ಅದರ ಹಿತರಕ್ಷಣೆಯನ್ನು ಕಾಯುವಂತಹ ಜವಾಬ್ದಾರಿಯನ್ನು ಕೂಡ ಇವರು ಹೊಂದಿದ್ರು. ಅದೇ ರೀತಿಯಾಗಿ ಇವರು ಸೌಹಾರ್ದಯುತವಾದಂಥ ಒಂದು ಜೀವನವನ್ನು ಕೂಡ ನಡೆಸ್ಕೊಂಡು ಬರ್ತಾಯಿದ್ರು. ಸೌಹಾರ್ದಯುತವಾದ ಜೀವನವನ್ನು ಕೂಡ ನಡೆಸ್ತಾಯಿದ್ರು. ಹಾಗೆಯೇ ಇವರು ದೀನ ದಲಿತರ ಒಂದು ಸೇವೆಯನ್ನು ಕೂಡ ಮಾಡ್ತಾಯಿದ್ರು. ದೀನ ದಲಿತರ ಸೇವೆಯನ್ನು ಕೂಡ ಮಾಡ್ತಾಯಿದ್ರು. ಇವರು ಜನರಿಗೆ ಹತ್ತಿರವಾದಂಥ ಒಂದು ಕಾರ್ಯಗಳನ್ನು ಅಥವಾ ಜನಪ್ರಿಯವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ರು. ಯಾಕೆಂತೇಳಿದ್ರೆ ಜನರಿಗೆ ಇವರು ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಅಂಕುಡಂಕು ಇರ್ಬೋದು, ಸಮಾಜದಲ್ಲಿರತಕ್ಕಂಥ ಮೌಢ್ಯತೆ ಇರ್ಬೋದು, ಇವುಗಳೆಲ್ಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಆದ್ದರಿಂದ ಇವರು ಜನಪ್ರಿಯರಾಗಿದ್ದರು ಅನ್ನೋ ಒಂದು ಅಂಶವನ್ನು ಕೂಡ ನಾವು ಕಾಣ್ತೀವಿ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಒಂದು ಸಮಾಜ ಸಂಘಟಿತವಾದಂಥ ಒಂದು ಭಕ್ತಿ ಚಳವಳಿಯು ಪಂಢರಾಪುರದ ಒಂದು ಸ್ಥಾನದಲ್ಲಿ ಅಥವಾ ಪಂಢರಾಪುರದ ಒಂದು ವಲಯದಲ್ಲಿ ವಿಠಲನ ದೇಗುಲದ ಸುತ್ತಮುತ್ತ ವ್ಯಾಪ್ತಿಗೆ ಕೇಂದ್ರೀಕೃತವಾಗಿ ಇವರು ವಾಸವನ್ನು ಮಾಡ್ತಾಯಿದ್ರು ಅನ್ನೋ ವಿಚಾರವನ್ನು ಕೂಡ ಪಡೆದಿತ್ತು ಅನ್ನೋ ವಿಚಾರವನ್ನು ಕೂಡ ನಾವು ನೋಡ್ಬೋದು. ಅಂದರೆ ಈ ವಿಠಲನ ಆರಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಆ ವಿಠಲನ ಸ್ಥಾನವಿರುವಂಥ ಒಂದು ಸ್ಥಳದಲ್ಲಿ ಇವರೆಲ್ಲರೂ ಕೂಡ ಸುತ್ತಮುತ್ತಲು ವಾಸವನ್ನು ಹೊಂದಿದ್ರು. ಆದ್ದರಿಂದ ಇವರೆಲ್ಲರ ಒಂದು ಚಳುವಳಿಯನ್ನು ನಾವೇನಂತ ಕರಿತೀವಿ ಅಂತೇಳಿದರೆ ಪಂಢರಾಪುರದ ಚಳುವಳಿ ಅಂತಲೂ ಸಹ ಕರಿತಾಯಿದ್ರು. ಅದರ ಪಂಢರಾಪುರದಲ್ಲಿ ಸುತ್ತಲೂ ನೆಲೆಸಿ ಸಮಾಜದಲ್ಲಿರ್ತಕ್ಕಂತಹ ದೋಷಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮತ್ತು ಜನರ ಹತ್ತಿರ ಒಂದು ಸಾಮಾಜಿಕ ಕಳಕಳಿಯನ್ನು ಮೂಡಿಸುವಂತಹ ಪ್ರತಿಬಿಂಬವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದರಿಂದ ಜನರು ಜನಪ್ರಿಯರಾಗಿದ್ದರು. ಯಾರ ಮೇಲೆ? ಈ ವಿಠಲನ ಆರಾಧನೆಯನ್ನು ಮಾಡುವಂಥ ನಾಯಕರ ಮೇಲೆ. ಆದ್ದರಿಂದ ಈ ವಿಠಲನ ದೇವಾಲಯದ ಸುತ್ತಮುತ್ತ ಸಾಮಾಜಿಕ ಕಳಕಳಿಯನ್ನು ಹೊಂದುವಂಥ ಜನರ ನಡುವೆ ಇವರು ಇದ್ದರು ಅನ್ನೋ ಅಭಿಪ್ರಾಯವನ್ನು ಕೂಡ ನಾವು ತಿಳಿಸ್ಕೊಳ್ಳೋದಕ್ಕೆ, ಈ ಅಧ್ಯಯನದ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಚಳವಳಿ ಏನಾಗಿತ್ತಪ್ಪ ಅಂತೇಳಿದ್ರೆ ಬಹುದೇವತಾ ಆರಾಧನೆಗೆ ಸಹಾಯಕವಾಗಿತ್ತು. ಈ ಚಳವಳಿ ಬಹುದೇವತಾ ಆರಾಧನೆಯ ಬದಲಿಗೆ, ಅಂದರೆ ಯಾವುದಪ್ಪ ಅಂತೇಳಿದ್ರೆ ಇವರು ಹೆಚ್ಚು ದೇವರನ್ನು ನಂಬ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಇವರು ಏಕ ಉಪಾಸನೆಗೆ ಒಳಗೊಂಡಿದ್ರು. ಅಂದರೆ ಒಬ್ಬನೇ ದೇವರು ಅನ್ನೋದನ್ನು ನಂಬಿಕೆಯನ್ನು ಇಟ್ಕೊಂಡಿದ್ರು. ಏಕ ಉಪಾಸನೆ ಮಾಡ್ತಾಯಿದ್ರು. ಅಂದರೆ ವಿಠಲನೇ ಇವರಿಗೆ ಪ್ರಮುಖ ಆರಾಧ್ಯ ದೇವ ಆಗಿದ್ದ ಅನ್ನೋದನ್ನು ನಾವು ತಿಳಿಬೋದು. ಹಾಗೆಯೇ ಅಂತೆಯೇ ಮಹಿಳೆಯರ ಸ್ಥಾನಮಾನದ ಒಂದು ರಕ್ಷಣೆ ಇವರ ಜವಾಬ್ದಾರಿ ಮತ್ತು ಸಹಿಷ್ಣುತೆ, ಆದರ್ಶಯುತವಾದಂಥ ಒಂದು ಗುಣವನ್ನು ಹೊಂದಿರುವಂಥ ವ್ಯಕ್ತಿಗಳಲ್ಲಿ ಈ ವಿಠೋಬಾ ಕಲ್ಚರ್ ಅಥವಾ ವಿಠೋಬಾ ಸಂಸ್ಕೃತಿಯ ಮತ್ತೊಂದು ಅಂಶ ಅಂತ ನಾವು ಹೇಳ್ಬೋದು. ಹೀಗೆ ಈ ಮಹಿಳೆಯರ ರಕ್ಷಣೆಯನ್ನು ಮಾಡುವಂಥದ್ದು ಮತ್ತು ಅವರ ಮತ ಸಹಿಷ್ಣುತೆಯನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ಇವರು ಮಾಡುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಇದರಿಂದ ಮಹಿಳೆಯರ ಸ್ಥಾನಮಾನ ಹೆಚ್ಚಿಸುವ ಸಲುವಾಗಿ ಮಹಿಳೆಯರಲ್ಲಿ ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಅದೇ ರೀತಿ ವಿಠೋಬಾ ಪಂಥದ ಸಂಸ್ಕೃತಿಯ ಬಗ್ಗೆ ನಾವು ಹೇಳೋದಾದರೆ, ಸಂತರು ಸಾಮಾಜಿಕ ಸಮಾನತೆಯ ತತ್ವವನ್ನು ಸಾರ್ತಾಯಿದ್ರು. ಸಂತರು ಏನು ಮಾಡ್ತಾಯಿದ್ರು? ಸಾಮಾಜಿಕ ಸಮಾನತೆಯ ತತ್ವವನ್ನು ಸಾರುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಸಮಾನತೆಯ ತತ್ವ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂತಹ ಮೇಲು ಕೀಳು ಎಂಬ ಯಾವುದೇ ರೀತಿಯ ಭೇದ ಭಾವ ಬೇಡ, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮನೋಭಾವನೆಯನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಏಕದೇವತೆ ಆರಾಧನೆಗೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಮತ್ತು ಸಾಮಾಜಿಕ ಒಂದು ಕಳಕಳಿಯನ್ನು ತರುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಸ್ತ್ರೀಯರನ್ನು ರಕ್ಷಣೆ ಮಾಡುವಂಥ ಕೆಲಸ, ಧರ್ಮವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಮರಾಠ ಸಂತರು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲೂ ವಿಠೋಬಾ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅವರು ಸಮಾಜದಲ್ಲಿ ಏನನ್ನು ಮತ್ತೊಂದು ಗುರುತಿಸ್ತಾರೆ ಅಂತ ಹೇಳಿದ್ರೆ, ಬ್ರಾಹ್ಮಣರು ಶ್ರೇಷ್ಠತೆಯನ್ನು ಗುರುತಿಸ್ತಾರೆ. ಬ್ರಾಹ್ಮಣರ ಶ್ರೇಷ್ಠತೆ ಮತ್ತು ಪರಮಾಧಿಕಾರವನ್ನು ಗುರುತಿಸಿ ಏನಂತ ಹೇಳ್ತಾರೆ ಅಂದರೆ, ಇದು ಸಲ್ಲದು, ನೀವೊಬ್ಬರೇ ಇಲ್ಲಿ ಶ್ರೇಷ್ಠರಲ್ಲ ಅನ್ನೋ ಮನೋಭಾವನೆ. ಅಂದರೆ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಇವರು ಖಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ನಮಗೆ ತಿಳಿದಿರುವಂಥ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ದೇವಾಲಯಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬ್ರಾಹ್ಮಣರ ಒಂದು ಪುರೋಹಿತತ್ವವನ್ನು ನಾವು ನೋಡ್ತೀವಿ. ಆದರೆ ಇವರು ಹೆಚ್ಚಿನ ವಿಠೋಬಾ ಪಂಥವನ್ನು ಅನುಸರಿಸಿದ್ದು, ವಿಠೋಬಾ ದೇವರನ್ನು ಆರಾಧಿಸ್ತಾ ಇದ್ದು, ಅದರಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ದೀನ ದಲಿತರು ಕೂಡ ಸಮಾನರು, ಇಲ್ಲಿ ಎಲ್ಲರೂ ಕೂಡ ಸಮಾನರು, ಸಾಮಾಜಿಕವಾಗಿ ಅರಿವನ್ನು ಉಂಟು ಮಾಡ್ಕೋಬೇಕು. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಒಂದುಗೂಡಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮನೋಭಾವನೆಯಲ್ಲಿ ಜೀವನ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥವರಲ್ಲಿ ವಿಠೋಬಾ ಕಲ್ಚರ್ ಅವರು ಕೂಡ ಪ್ರಮುಖವಾದದ್ದು. ಆದ್ದರಿಂದ ಬ್ರಾಹ್ಮಣರ ಶ್ರೇಷ್ಠತೆ ಭಾಳ ಮುಖ್ಯ ಅಲ್ಲ ಅಂಥೇಳಿ ಖಂಡನೆಯನ್ನು ಕೂಡ ಮಾಡಿದಂಥದ್ದನ್ನು ನಾವು ಕಾಣ್ತೇವೆ. ಇವರ ಉದ್ಧಾರ ಯಾವುದಾಗಿತ್ತು ಅಂತ ಹೇಳಿದ್ರೆ, ದೀನ ದಲಿತರನ್ನು ಉದ್ಧಾರ ಮಾಡುವಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡಂಥ ಪಂಥ ಅಂತೇಳಿದ್ರೆ ವಿಠೋಬಾ ಪಂಥ ಅಥವಾ ವಿಠೋಬಾ ಸಂಸ್ಕೃತಿ ಅಥವಾ ವಿಠೋಬಾ ಕಲ್ಚ್ ಅಂತ ಹೇಳಿ ಕರೆಯುವಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಧಾರ್ಮಿಕ ಹೋರಾಟದ ಮೂಲಕ
ಹೀಗೆ ಧಾರ್ಮಿಕ ಹೋರಾಟದ ಮೂಲಕ ಮರಾಠರಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂಥವರಲ್ಲಿ ವಿಠೋಬಾ ಪಂಥದವರು ಪ್ರಮುಖರಾದಂಥವರು. ಹಾಗೆಯೇ ಹಿಂದೂ ಧರ್ಮದ ರಕ್ಷಣೆಗೆ ಸ್ವತಂತ್ರ ಮರಾಠ ಸಾಮ್ರಾಜ್ಯವು ಕೂಡ ನಿರ್ಮಾಣವಾಗೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದ್ರೆ ಈ ವಿಠೋಬಾ ಪಂಥದವರು. ಹಿಂದೂ ಧರ್ಮ ಮರಾಠರ ಒಂದು ಸಾಮ್ರಾಜ್ಯದಲ್ಲಿ ನಿಲ್ಲಬೇಕಾದ್ರೆ ವಿಠೋಬಾ ಪಂಥದವರು ಧಾರ್ಮಿಕ ಚಳುವಳಿಯಲ್ಲಿ ಶ್ರಮಿಸಿದಂಥ ವ್ಯಕ್ತಿಗಳಲ್ಲಿ ಪ್ರಮುಖರಾಗಿದ್ದರು. ಅದರ ಪ್ರಭಾವದಿಂದಾಗಿ ಶಿವಾಜಿಯ ನೇತೃತ್ವದಲ್ಲಿ ಒಂದು ಉಜ್ವಲವಾದಂಥ ಒಂದು ಸಾಮ್ರಾಜ್ಯ ಉದಯ ಆಗೋದಕ್ಕೂ ಕೂಡ ಪ್ರಮುಖವಾದಂಥ ಅಂಶ ಆಯಿತು. ಅಂದರೆ ಮರಾಠ ಸಾಮ್ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದಂಥ ವ್ಯಕ್ತಿಗಳಲ್ಲಿ ವಿಠೋಬಾ ಕಲ್ಚರ್ನವರು ಕೂಡ ಪ್ರಮುಖರಾದಂಥ ವ್ಯಕ್ತಿಗಳಾಗಿದ್ದರು. ಆದ್ದರಿಂದ ಸ್ವತಂತ್ರವಾದಂತಹ ಮರಾಠ ಸಾಮ್ರಾಜ್ಯ ಸ್ವಾಭಿಮಾನದಿಂದ ಆಳ್ವಿಕೆಯನ್ನು ಮಾಡೋದಕ್ಕೂ ಕೂಡ ಮುಂದಾಯಿತು. ಹಾಗೆಯೇ ಆ ಮರಾಠ ಸಾಮ್ರಾಜ್ಯ ಮೊಘಲರೊಂದಿಗೂ ಕೂಡ ಹೋರಾಟವನ್ನು ಮಾಡುವಲ್ಲಿ, ಸಂಘರ್ಷವನ್ನು ಮಾಡೋದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸುತ್ತೆ. ಹೀಗೆ ಪಂಢರಾಪುರದಲ್ಲಿ ವಿಠೋಬಾ ಕಲ್ಟ್ ಅಥವಾ ಮರಾಠ ಸಾಮ್ರಾಜ್ಯದಲ್ಲಿ ವಿಠೋಬಾ ಸಂಸ್ಕೃತಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿತು. ಹಾಗೆಯೇ ಬ್ರಾಹ್ಮಣರ ಶ್ರೇಷ್ಠತೆ, ಮಡಿವಂತಿಕೆಯನ್ನು ಖಂಡಿಸುವಂಥ ಕೆಲಸವನ್ನು ಮಾಡಿ ಅವರ ಭಾವನೆಗಳನ್ನು ಕುಗ್ಗಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೆ ಈ ವಿಠೋಬಾ ಕಲ್ಟ್. ಜೊತೆಗೆ ಮರಾಠರಲ್ಲಿ ರಾಷ್ಟ್ರೀಯ ಮನೋಭಾವನೆಯ ಒಂದು ಭಾವನೆಗೆ ಉದಯವಾಗೋದಕ್ಕೂ ಕೂಡ ಒಂದು ನಿಲುವನ್ನು ಕಂಡಂಥ ವ್ಯಕ್ತಿಗಳಲ್ಲಿ ವಿಠೋಬಾ ಪಂಥದವರು ಪ್ರಮುಖ ಸ್ಥಾನವನ್ನು ಹೊಂದಂಥ ವ್ಯಕ್ತಿಗಳು. ಹಾಗೆಯೇ ದೀನ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ವ್ಯಕ್ತಿಗಳಲ್ಲಿ ವಿಠೋಬಾ ಸಂಸ್ಕೃತಿಯವರು ಪ್ರಮುಖ ಪಾತ್ರವನ್ನು ಹರಿದಾಸ ಚಳುವಳಿಯಲ್ಲಿ ನಿರ್ವಹಿಸ್ತಾರೆ ಅನ್ನೋದನ್ನು ನಾನು ಈ ಪಾಠದ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.